ಸುದ್ದಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ನಗಲಿದ ವೀರಯೋಧ ದಿವಿಂದ್ರವರಿಗೆ ಯೋಧ ನಮನ ಸಲ್ಲಿಸಲಾಯಿತು. ಹಾಸನದ ರಕ್ಷಣಪುರಂನ ಶ್ವೇತ ನಿಲಯದಲ್ಲಿ ಪ್ರತಿಮಾ ಪ್ರತಿಷ್ಠಾನದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತಿಬಂಚಳ್ಳಿ ಹೋಬಳಿಯ ಸಾರಂಗಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ನಡೆಯಿತು. ಕುಶಾಲನಗರ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಹುಳ್ಳಿಸೋಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಣಿನಗರ ಕ್ರಮ ಸಂಖ್ಯೆ 5 ಟೆಲಿಫೋನ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಬೆಂಬಲಿಸಿ ಆಶೀರ್ವದಿಸಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನಾತನ ಧರ್ಮ ರತ್ನಾಕರ ಸದ್ಗುರು ಶ್ರೀ ಡಾಕ್ಟರ್ ಮಾದೇಶ್ ಗುರೂಜಿಯವರು, ದೇವರೂರು ಮಹಾಸಂಸ್ಥಾನ ಜ್ಞಾನಯೋಗಾಶ್ರಮ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಲ್ಲಿಕಾರ್ಜುನ್. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕೆಆರ್ಪೇಟೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ ಹಾಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಸಿ ಮಂಜುನಾಥ್. ಜನಪರ ಹೋರಾಟಗಾರರು, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರು ಹಾಗೂ ಪುರಸಭೆಯ ಹಿರಿಯ ಸದಸ್ಯರು, ಕೆಆರ್ಪೇಟೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ. ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕಿಕ್ಕೇರಿ ಸುರೇಶ್. ಕೆಪಿಸಿಸಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ನಗಲಿದ ವೀರಯೋಧ ದಿವಿಂದ್ರವರಿಗೆ ಯೋಧ ನಮನ ಸಲ್ಲಿಸಿದರು. ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ಮ ನಗಲಿದ ವೀರಯೋಧ ದಿವಿಂದ್ರವರಿಗೆ ಯೋಧ ನಮನ ಕಾರ್ಯಕ್ರಮದ ಮೂಲಕ ಶಾಲಾ ವಿದ್ಯಾರ್ಥಿಗಳು ಹಣತೆ ಹಚ್ಚಿ ಹೂಗುಚ್ಛ ಇರಿಸಿ ಗೌರವಾರ್ಪಣೆಯನ್ನು ಸಲ್ಲಿಸಿದರು. ಎಂದರೆ ಹೊಸ ವರ್ಷದ ಸಂಭ್ರಮಾಚರಣೆ ನಡೆಯುತ್ತಿದ್ದರೆ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಅಗಲಿದ ಯೋಧನನ್ನು ಸ್ಮರಿಸಿ ಆತ್ಮದ ಶಾಂತಿ ಕೋರುವುದರ ಮೂಲಕ ತಮ್ಮ ಹೊಸ ವರ್ಷದ ಆಚರಣೆಯನ್ನ ಬಗೆಹರಿಸಿ ಯೋಧರಿಗೆ ತಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ಗೌರವವನ್ನ ಸಲ್ಲಿಸುವುದರ ಮೂಲಕ ಹುತಾತ್ಮ ಯೋಧ ದಿವಿಂದ್ರವರ ಆತ್ಮಕ್ಕೆ ಶಾಂತಿ ಕೋರಿದರು. ಶಾಲಾ ಮುಖ್ಯ ಶಿಕ್ಷಕರು ಭಾರತದ ಭೂಪಟದ ಒಳಗೆ ದಿವಿ ಭಾವಚಿತ್ರ ಬಿಡಿಸಿ ಅದರ ಮುಂಭಾಗದಲ್ಲಿ ಸೈನಿಕರ ಪ್ರತಿಕೃತಿ ರಚಿಸಿ ಯುದ್ಧ ಭೂಮಿಯ ವಾತಾವರಣವನ್ನು ನಿರ್ಮಿಸಿ ದಿವಿ ಭಾವಚಿತ್ರಕ್ಕೆ ಹೂಗುಚ್ಛ ಹಾಕಿ ಯೋಧರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವ ಅಭಿಮಾನ ಮೂಡುವಂತೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿದ್ದು ವಿಶೇಷವಾಗಿತ್ತು. ಸಂಗಮಕ್ಕಾಗಿ ಡಾಕ್ಟರ್ ಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಮಿತ್ರ ಫೌಂಡೇಶನ್ ವತಿಯಿಂದ 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ಕೆಆರ್ಪೇಟೆ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆಗೆ ನಾನು ಬದ್ಧನಾಗಿದ್ದೇನೆ. ನನ್ನ ಶ್ರಮದ ದುಡಿಮೆಯ ಹಣದಲ್ಲಿ ಅರ್ಧ ಭಾಗವನ್ನು ಸಮಾಜ ಸೇವಾ ಕಾರ್ಯಗಳಿಗೆ ಸದ್ವಿನಿಯೋಗ ಮಾಡುತ್ತಿದ್ದೇನೆ.
ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೆ ಆಕಸ್ಮಿಕ ಎಂದು ಸಮಾಜ ಸೇವಕ ಮಿತ್ರ ಫೌಂಡೇಶನ್ ಅಧ್ಯಕ್ಷ ವಿಜಯ ರಾಮೇಗೌಡ ತಿಳಿಸಿದರು. ಯಾರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಮಿತ್ರ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಒಬ್ಬ ಸಾಮಾನ್ಯ ರೈತನ ಮಗನಾದ ನಾನು ತಾಂತ್ರಿಕ ಶಿಕ್ಷಣ ವ್ಯಾಸಂಗ ಮುಗಿಸಿ ಉದ್ಯಮಿಯಾಗಿ ನನ್ನ ಬದುಕು ಕಟ್ಟಿಕೊಂಡ ನಂತರ ಸಮಾಜ ಸೇವಾ ಚಟುವಟಿಕೆಗಳನ್ನು ಮಿತ್ರ ಫೌಂಡೇಶನ್ ಹೆಸರಿನಲ್ಲಿ ಆರಂಭಿಸಿ ನನ್ನ ಕೈಲಾದ ಸಮಾಜ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತೇನೆ ಎಂದು ಅಭಿಮಾನಿಗಳು ಹೇಳಿದರು. ಕಾಂಗ್ರೆಸ್ ಮುಖಂಡರಾದ ಬಿಎಲ್ ದೇವರಾಜು, ಎಂಬಿ ಕೃಷ್ಣಮೂರ್ತಿ, ಪ್ರಗತಿಪರ ಕೃಷಿಕ ವಿಠಲಾಪುರ ಸಿದ್ದೇಗೌಡ, ಸಿದ್ದಿಕ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮುಖಂಡರಾದ ರಾಮಸ್ವಾಮಿ, ನಾರಾಯಣಗೌಡ, ಡಿ ಪ್ರೇಮ್ಕುಮಾರ್, ವಿಎಸ್ ಬಸವೇಗೌಡ, ಎಚ್ ಬಿ ಕೃಷ್ಣೇಗೌಡ, ಮಾಂಬಾಡಿ ಜಯರಾಮ್, ಕಟ್ಟೆಕ್ಯಾತರಹಳ್ಳಿ ಪರಮೇಶ್, ರೈತ ನಾಯಕ ಕೃಷ್ಣೇಗೌಡ, ಹರಿಚರಣ್ ಸಿಂಗರ್, ಹೊಸಹೊಳಲು ಬಸವರಾಜು ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವರ ದಯೆಯಿಂದ ನಮ್ಮನ್ನ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಚೆನ್ನಾಗಿಟ್ಟಿದ್ದಾನೆ. ಆ ದೇವರಿಗೂ ಮತ್ತೆ ನನ್ನನ್ನು ಪ್ರೀತಿಯಿಂದ ಕಂಡಂಥ ನಮ್ಮ ತಾಲೂಕಿನ ಎಲ್ಲ ಗ್ರಾಮದಲ್ಲಿ, ನನಗೆ ಯಾವುದೋ ಒಂದು ಗ್ರಾಮಕ್ಕೆ ಹೋಗಿದ್ದೆ, ಮೋಸ್ಟ್ಲಿ ಅಲಂಬಡಿ ಕಾವಲ್ಗೆ ಇರಬೇಕು. ಸ್ಟಾರ್ಟಿಂಗ್ ಹೋದಾಗ ಯಾಕಪ್ಪ ಬಂದೆ ನೀನು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಮುಳುಗೋಯ್ತಾ ಇದೆ, ಎಲ್ಲ ನೀರು ಸೋರ್ತಾ ಇದೆ, ನೀನೇನಕ್ಕೆ ಬಂದಿದ್ಯಾ ಅಂತ ಇವ್ರ ಮನೇಲೆ ಯಾರು ನನಗೆ ಹಿರಿಯವರು ಹೇಳಿದರು. ಅದರಿಂದ ನಾವು ಇದು ಸಿಕ್ಬಿಡ್ತದೆ, ನನಗೇನೋ ಪದವಿ ಸಿಕ್ಬಿಡ್ತದೆ ಅನ್ನೋ ಯಾವುದೇ ಉದ್ದೇಶದಿಂದ ಪಕ್ಷ ಸಂಘಟನೆ ಮಾಡಲಿಲ್ಲ. ಹಿರಿಯವರು ಹೇಳಿದರು, ಹಿರಿಯರು ಹೇಳಿದ ಕೆಲಸವನ್ನು ಪಾಲನೆ ಮಾಡಿದೆ. ನಿಮ್ಮ ಜೊತೆ ಈಗ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತಿಷ್ಟು ಜನ ನನ್ನ ಹಿತೈಷಿಗಳು, ಬಂಧುಗಳು, ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ರಾಜಕೀಯ ಬರ್ತದೆ ಹೋಗ್ತದೆ, ಎಲ್ಲದೂ ರಾಜಕೀಯದಲ್ಲಿ ಹಣೆ ಬರೋನು ಚೆನ್ನಾಗಿರ್ಬೇಕು. ನಮ್ಮ ಜನಗಳ ಶಕ್ತಿ ಇದ್ದರೆ ಮುಂದೊಂದು ದಿನ ರಾಜಕಾರಣಿ ಆಗುವ. ನಾನು ಇನ್ನೂ ರಾಜಕಾರಣಿ ಆಗಿಲ್ಲ. ಅದರ ಉದ್ದೇಶ ಇಷ್ಟೇ, ಒಂದು ಪಕ್ಷದಲ್ಲಿದ್ದೀನಿ, ಆ ಪಕ್ಷದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನನ್ನನ್ನು ಮೇಲ್ಮಟ್ಟದಲ್ಲಿರ್ತಕ್ಕಂಥ ಯಾರು ನಮ್ಮ ನಾಯಕರಿದ್ದಾರೆ ಅವರು ನನ್ನ ಗುರುತು ಮಾಡಬೇಕು. ನಾನು ಆ ಮುಖೇನ ಇನ್ನೂ ಜನರಿಗೆ ಹೆಚ್ಚಿನ ಸೇವೆ ಮಾಡಬೇಕು ಅನ್ನೋ ಆಸೆಯಿಂದ ಅವರು ನಮ್ಮ ತಾಲೂಕಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಸುಮಾರು 2 ಸಾರಿ ಟಿಕೆಟ್ಗೆ ಹೋರಾಟ ಮಾಡಿದ್ರು. ಕಳೆದ ಸಾರಿ ಚುನಾವಣೆಯಲ್ಲಿ 6 ಜನ ಸೇರಿ ಮೊನ್ನೆ ನಮ್ಮ ದೇವರಾಜಣ್ಣ ಅವರಿಗೆ ಬಿಟ್ಟುಕೊಟ್ರು. ಅನಿವಾರ್ಯದಿಂದ ನಾವು ಸೋತು. ಆ ಚರ್ಚೆ ಬೇಡ. ಆದರೆ ನಾನು ಯಾಕೆ ಇತಿಹಾಸ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ನೊಂದವ್ರನ್ನ, ರಾಜಕೀಯದಲ್ಲಿ ಕಾರ್ಯಕರ್ತರ ಪರದ ಇರ್ತಕ್ಕಂಥವ್ರನ್ನ ಗುರ್ತು ಮಾಡದೆ ಹೋದರೆ ಮತ್ತೆ ರಾಜಕೀಯ ಕಟ್ಟೋದು ಹೆಂಗೆ, ಅವ್ರು ಬೆಳೆಯೋದು ಹೆಂಗೆ, ನಿಷ್ಠಾವಂತರು ಅಂತ ತೋರಿಸ್ಕೊಳ್ಳೋದು ಹೆಂಗೆ? ಈ ಮಿತ್ರ ಫೌಂಡೇಶನ್ ಇತ್ತು. ಮಿತ್ರ ಫೌಂಡೇಶನಲ್ಲಿ ಅವ್ರು ಏನು ದುಡಿಮೆ ಇದೆ 100ಕ್ಕೆ 99% ಭಾಗ 80% ಅವರು ವ್ಯಯ ಮಾಡ್ತಾ ಇದ್ದಾರೆ. ಇದು ಪ್ರಾಮಾಣಿಕವಾದಂಥ ವಿಚಾರ. ನಾವು ಹತ್ತಿರದಿಂದ ನೋಡಿದ್ದೀವಿ. ನಾವು ಬೇಕಾದ ಸಂಸ್ಥೆಗಳು ಕೊಡಿಸಿದ್ದೀವಿ. ಹಣ ಕೊಡೋಣ, ಅವ್ರು ತುಂಬ ತೊಂದರೆಗಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಗೆ ಕೆಲಸ ಮಾಡಿಕೊಳ್ಳಿ ಅಂತ ನಮ್ಮಿಂದಲೂ ಸಹ ಅವರಿಗೆ ಶುಭ ಆಯ್ಕೆ ಆಗಬೇಕು ಅಂತ ವಿಚಾರದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಈ ಸಭೆಗೆ ನಾವೆಲ್ಲರೂ ಅವರಿಗೆ ಹಾರೈಸ್ತಾ, ಮೊದಲನೇದಾಗಿ ನಮ್ಮ ಬಸವೇಗೌಡರು, ನಾರಾಯಣ, ಸುಬ್ಬೇಗೌಡರು, ಕೃಷ್ಣಮೂರ್ತಿಯವರು, ರಾಜಯ್ಯನವರು, ನಮ್ಮ ಸಿದ್ದಿಕ್ ಅವರು, ಎಲ್ಲಕ್ಕಿಂತ ವಿಶೇಷವಾಗಿ ಹೊಸ ವರ್ಷ, ಅದರಲ್ಲೂ ಏನು ನಿನ್ನೆ ಎಲ್ಲ ಸಂತೋಷವಾಗಿ ಕಾಲ ಕಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಮನೆಯಲ್ಲಿದ್ದು ಸಂತೋಷಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ನಮ್ಮ ಶಂಕರಣ್ಣವರು ಇನ್ನೂ ಒಂದು ತಗೊಂಡೋಗ್ಬಿಟ್ರು ನಮ್ಮೆಲ್ಲರನ್ನು. ನಮ್ಮಂಥ ವಯಸ್ಸಾಗಿರೋರಿಗೂ ಸಹ, ಹುಡುಗರಿಗೂ ಸಹ, ನಮ್ಮ ಮನಸ್ಸಲ್ಲಿ ಆಸೆ ಇರ್ತಕ್ಕಂಥ ನಮ್ಮ ನಲ್ಲೆಯರು, ನಾವು ಯಾರನ್ನ ಈ ಹುಡುಗಿನ ಮದುವಾಗಬೇಕು, ಅವಳು ಕಂಡ್ರೆ ಚೆನ್ನಾಗಿದೆ, ಅವಳು ಇದ್ರೆ ಚೆನ್ನಾಗಿತ್ತು, ಅವ್ಳು ಸಿಕ್ಕರೆ ಚೆನ್ನಾಗಿತ್ತು, ನಾವು ಅವಳನ್ನ ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ಯಾರ್ಯಾರಿಗೆ ಮನಸ್ಸಿತ್ತು, ಆ ಮನಸ್ಸನ್ನ ಒಂದು ಹಾಡನ್ನೇ ಆಡ್ಬಿಟ್ರು. ರಾಜ್ಕುಮಾರ್ ಕುದುರೆ ಮೇಲೆ ಹೋಗ್ತಾ ಅವರ ನಲ್ಲೆ ಬಗ್ಗೆ ಹಾಡು ಹೇಳ್ಕೊಂಡು ಜಾಲಿಯಾಗಿ ಹೋಗ್ತಾ ಇದ್ದಾರೆ. ಭಾರಿ ಗಾಳಿ ಇದ್ದಾಗ, ತಂಗಾಳಿ ಇದ್ದಾಗ. ಹಂಗೆ ನಮ್ಮನ್ನೆಲ್ಲರನ್ನೂ ತಗೊಂಡೋಗಿ ಆ ಮಟ್ಟಕ್ಕೆ ತೋರಿಸ್ಬಿಟ್ರು ಹಾಡೋದ ಮುಖಾಂತರ. ಸಾಕು ಸಂಯಮದಲ್ಲಿ ಹೊರಗೆ ಸಾಧನೆ, ಒಳಗೆ ವೇದನೆ, ಬೆಳಿಗ್ಗೆ ಬಾಬಾಲೆ
ಸ್ವಾಭಿಮಾನದ ನಲ್ಲೆ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲರೆನಗಾಗಿ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲರೆನಗಾಗಿ ನೋಡು ಪ್ರಿಯತಮೆ ಹಾಲು ಹುಣ್ಣಿಮೆ ತಂದ ನಮಗಾಗಿ ಸ್ವಾಭಿಮಾನದ ನಲ್ಲೆ ಓಹೋ 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 ನಿನ್ನ ಗರ್ವದ ಹುಸಿ ಮೌನ ಅಣಗಿಸದೆ ನಾ ಬಿಡೆ ನಿನ್ನ ಗರ್ವದ ಹುಸಿ ಮೌನ ಅಣಗಿಸದೆ ನಾ ಬಿಡೆ ನಿನ್ನ ಪುರುಷ ಸಿಂಹನ ಬಾಹುಬಂಧನ ನಿನ್ನ ಕಲ್ಯಾಣ ಸ್ವಾಭಿಮಾನದ ನಲ್ಲೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ ಕೆಆರ್ಪೇಟೆ. ಹಾಸನದ ರಕ್ಷಣಪುರಂನ ಶ್ವೇತ ನಿಲಯದಲ್ಲಿ ಪ್ರತಿಮಾ ಪ್ರತಿಷ್ಠಾನದಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಸನದ ರಕ್ಷಣಪುರಂನ ಶ್ವೇತ ನಿಲಯದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್.ಎಸ್. ಪ್ರತಿಮಾ ಹಾಸನ್ ಅವರು ದಂಪತಿಗಳಾದ ಸಮಾಜ ಸೇವಕರಾದ ಶ್ರೀ ದೇವರಾಜ ಎಚ್.ಪಿ. ಹಾಗೂ ಶ್ರೀಮತಿ ಶ್ವೇತಾ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಪ್ರಥಮ ವರ್ಷವು ಯಶಸ್ವಿಯಾಗಿ ಮುಗಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಕಾರ್ಯಗಳು ಎಲ್ಲಾ ಕ್ಷೇತ್ರಗಳಿಗೂ ಸೀಮಿತವಾಗಿದ್ದು ನೊಂದವರ ಪರವಾಗಿ ಕಾರ್ಯನಿರ್ವಹಿಸಲಿದ್ದು, ಮೊದಲ ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಹಲವಾರು ಸಾಹಿತ್ಯಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದ್ದು, ಯಶಸ್ಸಿಗೆ ಪ್ರತಿಷ್ಠಾನದ ಪ್ರತಿಯೊಬ್ಬರು ಕಾರಣಕರ್ತರೆಂದು ತಿಳಿಸುತ್ತಾ ಒಳ್ಳೆಯ ಕಾರ್ಯ ನಡೆಸಿಕೊಂಡು ಹೋಗುವುದಾಗಿ ಪ್ರತಿಷ್ಠಾನದ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಯಶಸ್ವಿಯಾಗಲು ಕಾರಣರಾದ ಪ್ರಧಾನ ಕಾರ್ಯದರ್ಶಿಗಳಾದ ದಂಪತಿಗಳಿಗೆ ಸನ್ಮಾನಿಸಿ ಪ್ರತಿಷ್ಠಾನದಿಂದ ಗೌರವಿಸಲಾಯಿತು. ಭರತ್ ಅವರನ್ನು ಕೂಡ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚಂದು, ಮಾಡಿಟ್ಟಿದ ಸೀತಮ್ಮ, ಸವಿತಾ ಯೋಗೇಶ್, ಸಾವಿತ್ರಿ, ಅನಿತರವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು. ಸರ್ಕಾರದ ವಿವಿಧ ಯೋಜನೆಗಳ ಫಲವನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಗ್ರಾಮ ಪಂಚಾಯತ್ ಸದಸ್ಯರು, ಪಿಡಿಒ ಹಾಗೂ ಕಾರ್ಯದರ್ಶಿ ಬದ್ಧತೆಯಿಂದ ಕೆಲಸ ಮಾಡಿ ಎಂದು ಶಾಸಕರಾದ ಮಂಜು ಕಿವಿಮಾತು. ಗ್ರಾಮ ಪಂಚಾಯಿತಿಗಳು ಕೃಷಿ ಸಾಮಾನ್ಯರು ಹಾಗೂ ಗ್ರಾಮೀಣ ಜನರ ಕಲ್ಯಾಣಕ್ಕೆ ಪೂರಕವಾಗಿ ಕೆಲಸ ಮಾಡಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ನ ಕನಸನ್ನು ನನಸು ಮಾಡಲು ಸಂಕಲ್ಪ ಮಾಡಬೇಕೆಂದು ಕೆಆರ್ಪೇಟೆ ಶಾಸಕ ಜಿಟಿ ಮಂಜು ಕರೆ ನೀಡಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು. ಸಾರಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾಕ್ಷಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ತಹಶೀಲ್ದಾರ್ ಡಾಕ್ಟರ್ ಯುಎಸ್ ಅಶೋಕ್, ತಾಲೂಕು ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನರಸಿಂಹರಾಜು, ಕೆ ಉಮಾಶಂಕರ್, ತಾಲೂಕು ಯೋಜನಾಧಿಕಾರಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜೇಗೌಡ, ರಮೇಶ್, ಸೌಭಾಗ್ಯ, ಮಮತಾ, ಸಣ್ಣತಾಯಮ್ಮ, ಕಿಟ್ಟಿ, ಮೀನಾಕ್ಷಿ, ಮಹಾದೇವಿ, ಮಂಜುನಾಥ್, ಹೇಮಾ, ಬಸವರಾಜು, ಸುಲೋಚನಾ, ಪಿಡಿಒ ಬಿಕೆ ಗಣೇಶ್, ಜೆಡಿಎಸ್ ಮುಖಂಡ ಮೋಹನ್, ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮೊಟ್ಟೆ ನಾಗಣ್ಣಗೌಡ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕೊಡ್ತಾರೆ. ಇವತ್ತು ನಾವು ಈ ಬಾರಿ ನಮ್ಮ ಅರಳಳ್ಳಿ ಪಂಚಾಯತಿಗೂ ಸಹ ಕೊಟ್ಟಿದ್ದಾರೆ. ಅದನ್ನ ನಾವು ಪೂರ್ವಯೋಜಿತವಾಗಿ ಇಒ ಜೊತೆ ಮಾತಾಡಿ, ಸಿಒ ಜೊತೆ ಮಾತಾಡಿ ನರೇಗಾ ಮತ್ತೆ ಸರ್ಕಾರದಿಂದ ಬರುವಂತ 20 ಲಕ್ಷ ಅನುದಾನ, ಸಾಧ್ಯವಾದ 15 ಫೈನಾನ್ಸ್, ಶಾಸಕರ ಅನುದಾನ ಎಲ್ಲಾನು ಸಂಪೂರ್ಣವಾಗಿ ಕ್ರೋಢೀಕರಿಸಿ 1 ಕೋಟಿನಲ್ಲಿ ಪಂಚಾಯತ್ ಸೌಧ ಮಾಡೋ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಅರಳಳ್ಳಿ ಪಂಚಾಯತಿಲಿ ಮಾಡ್ತಾ ಇದ್ದೀವಿ. G+2 ಗ್ರೌಂಡ್ ಪ್ಲಸ್ ಮತ್ತೆ ಅದೇ ಪಂಚಾಯತಿನಲ್ಲಿ ಅದೇ ಕಟ್ಟಡದ ವ್ಯಾಪ್ತಿನೊಳಗಡೆ ಒಂದು VA ರೂಮ್ ಬರಬೇಕು, ಅಗ್ರಿಕಲ್ಚರ್ ಆಫೀಸ್ ರೂಮ್ ಬರಬೇಕು, ಜೊತೆ ಪೋಸ್ಟ್ ಆಫೀಸು ಎಲ್ಲ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಿವೇಶನಗಳ ಕೊರತೆ ತುಂಬಾ ಇದೆ. ಹಾಗಾಗಿ ಒಂದೇ ಬಿಲ್ಡಿಂಗ್ನಲ್ಲಿ ಎಲ್ಲ ಕಟ್ಟಡಗಳು ಬಂದರೆ
ಒಂದು 2-3 ಫ್ಲೋರ್ ಮಾಡಿದ್ರೆ ಅಲ್ಲೇ ಎಲ್ಲ ಒಂದು ನಿವೇಶನ ಕೊರತೆ ನೀಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ತಾವು ಅದೇ ಥರ ಇವತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರನ ಮಾಡಿದ್ದೀರಿ. ಸಂಪೂರ್ಣವಾಗಿ ಅದರ ಸದುಪಯೋಗ ಪಡ್ಕೊಳ್ಳಿ. ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯರಾದರೂ ಸಹ ಮೋರಣ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷ ಎಲ್ಲ ಕೆಲಸ ಮಾಡಿದ್ದಾರೆ. 2 ಬಾರಿ ಒಬ್ರು ಅವರು ಒಂದ್ಸರಿ ಅವ್ರ ಶ್ರೀಮತಿಯವರು ಸಹ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಇವತ್ತು ತಾಲೂಕ್ ಪಂಚಾಯತ್ ಸಹ ಅನುದಾನ ಆ ಮಟ್ಟಕ್ಕೆ ಬರ್ತಾ ಇಲ್ಲ. 8ರಿಂದ 10 ಲಕ್ಷ ಬರುತ್ತೆ. ಒಂದು ಸಣ್ಣದೊಂದು ಮೋರಿ ಮಾಡ್ಸೋಕ್ಕಾಗಲ್ಲ. ಇವತ್ತು ತಮಗೆ ಗೊತ್ತಿರೋ ಹಾಗೆ ಗ್ರಾಮ ಪಂಚಾಯತ್ಗೆ ಅಧಿಕಾರ ವಿಶಾಲವಾಗಿದೆ. ಎಲ್ಲ ಗ್ರಾಮೀಣ ಭಾಗಕ್ಕೆ ಗ್ರಾಮಗಳಿಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಪೂರಕವಾದ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ RTCನೂ ಸಹ ಒಂದು ಆಫೀಸ್ ಚೆನ್ನಾಗಿರಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದು ಪ್ರೋಗ್ರಾಮ್ ಮಾಡಿ ಇದಕ್ಕೆ ಒಂದು ಆಫೀಸ್ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಮತ್ತೆ ನಿಮ್ಮ ಅನುದಾನನೂ ಹಾಕ್ಕೊಂಡು ಅದ್ರ ಮೇಲೆ ಮೀಟಿಂಗ್ ಹಾಲು ಇನ್ನೂ ಎಕ್ಸ್ಟ್ರಾ ಮಾಡಿಕೊಂಡು ಒಳ್ಳೆ ಆಡಳಿತ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ನಗಲಿದ ವೀರಯೋಧ ದಿವಿನ್ ರವರಿಗೆ ಯೋಧ ನಮನ ಸಲ್ಲಿಸಲಾಯಿತು. ಹಾಸನದ ರಕ್ಷಣಪುರಂನ ಶ್ವೇತ ನಿಲಯದಲ್ಲಿ ಪ್ರತಿಮಾ ಪ್ರತಿಷ್ಠಾನದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. KRಪೇಟೆ ತಾಲೂಕಿನ ಸಂತಿಬಂಚಳ್ಳಿ ಹೋಬಳಿಯ ಸಾರಂಗಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.